ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ. ಅಡುಗೆ ಅರಮನೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಮೊಟ್ಟೆ ಹಾಗೆ ಓವನ್ ಇಲ್ಲದೆ ಪ್ಲಮ್ ಕೇಕ್ನ ತುಂಬಾ ಸುಲಭವಾಗಿ ಯಾವ ರೀತಿಯಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸಲ ಕ್ರಿಸ್ಮಸ್ಗೆ ಮನೆಯಲ್ಲೇ ಕೇಕ್ ಮಾಡ್ಕೊಳ್ಳಿ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ. ಕೇಕ್ ಮಾಡ್ಕೊಳ್ಳಿಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಚೆರಿ, ಸ್ವಲ್ಪ ಕಪ್ ದ್ರಾಕ್ಷಿ, ಸ್ವಲ್ಪ ಟೂಟಿ ಫ್ರೂಟಿ, ಹಾಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಒಣ ದ್ರಾಕ್ಷಿ, ಸ್ವಲ್ಪ ಬಾದಾಮಿ ಇದನ್ನೆಲ್ಲದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕಂತ ಇಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಬಟ್ ಎಲ್ಲದೂ ಒಟ್ಟು ಸೇರಿದರೆ 1 ಕಪ್ ಆದರೆ ಸಾಕಾಗತ್ತೆ. ನೆಕ್ಸ್ಟು ಒಂದು ಅರ್ಧ ಕಪ್ ಆಗೋಷ್ಟು ಆರೆಂಜ್ ಜ್ಯೂಸನ್ನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ನೀವು ಯಾವುದಾದ್ರೂ ಒಂದು ಕಪ್ಪನ್ನ ಅಳತೆಗಾಗಿ ತಗೊಳ್ಳಿ, ಅದರ ಅಳತೆ ಪ್ರಕಾರನೇ ಹಾಕಿ. ನಾನಲ್ಲಿ ಈ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಆರೆಂಜ್ ಜ್ಯೂಸು, ಒಂದು ಹಣ್ಣನ್ನು ಬೀಜನೆಲ್ಲ ತೆಗೆದು ನೀಟಾಗಿ ಅದನ್ನು ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನಾವು ಏನು ಡ್ರೈ ಫ್ರೂಟ್ಸನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು 1 ಕಪ್ ಅಳತೆಗೆ ಆಗೋಷ್ಟು ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕಿ ಸೋಕ್ ಮಾಡಿ ಇಡ್ತೀನಿ. ನೀವು ಅಟ್ಲೀಸ್ಟ್ ಇದನ್ನು 1 ಗಂಟೆ ಆದರೂ ಸೋಕ್ ಮಾಡಬೇಕು. ಇಲ್ಲ ನಿಮ್ಗೆ ಟೈಮ್ ಇದೆ ಅಂತ ಇದ್ದರೆ ಓವರ್ ನೈಟ್ ಸೋಕ್ ಮಾಡಿದ್ರು ತುಂಬಾ ಸಾಫ್ಟಾಗಿ ಇನ್ನೂ ಟೇಸ್ಟಾಗಿ ಬರುತ್ತೆ. ನೋಡಿ, ಇದನ್ನ ಲಿಡ್ನ ಕ್ಲೋಸ್ ಮಾಡಿ ನಾನು 2 ಅವರ್ಸ್ ಸೋಕ್ ಮಾಡ್ಕೊಂಡಿದ್ದೀನಿ. ನೀವೆಷ್ಟು ಸೋಕ್ ಮಾಡ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು 1 ಕಪ್ ಮೈದಕ್ಕೆ 3/4 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 3/4 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದರಲ್ಲಿ 2 ಸ್ಪೂನ್ ಸಕ್ಕರೆನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಹಾಕಿದ ಮೇಲೆ ಅದಕ್ಕೆ ಒಂದು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆನ, ಒಂದೇ ಒಂದು ಏಲಕ್ಕಿನ, ಒಂದು 2 ಲವಂಗ ಇದಿಷ್ಟನ್ನು ಹಾಕ್ಕೊಳ್ಬೇಕು. ನಿಮ್ಗೇನಾದರೂ ಜಾಯಿಕಾಯಿ ಇಷ್ಟ ಆದರೆ ಅದನ್ನು ಸಣ್ಣ ತುಂಡನ್ನ ಹಾಕ್ಕೊಂಡು ಫೈನಾಗಿ ಪೌಡ್ರ್ ಮಾಡಿ ಎತ್ತಿ ಇಟ್ಕೊಳ್ಳಿ. ಇದಾದಮೇಲೆ ನಾನೊಂದು ಪಾತ್ರೆನ ತೊಗೊಂಡು ಉಳಿದಿರೋ ಸಕ್ಕರೆನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ ಆದರೆ ತುಂಬಾ ಚೆನ್ನಾಗಿ, ನೀವು ಸ್ಟೀಲಿಂದ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಅದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊತೀನಿ. ನೀರನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಜಸ್ಟ್ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ಈ ಸಕ್ಕರೆನ ನಾವು ಕ್ಯಾರಮೆಲ್ ಮಾಡ್ಕೊಳ್ಳೋಣ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಬನ್ನಿ. ಈ ರೀತಿಯಲ್ಲಿ ಅದು ಕಲರ್ ಚೇಂಜ್ ಆಗುತ್ತೆ, ಕ್ಯಾರಮೆಲ್ ಸಿರಪ್ ಆಗುತ್ತೆ. ನೋಡಿ, ಇಷ್ಟಾದಮೇಲೆ ಇದಕ್ಕೆ 1/4 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ಬೇಕು. ನೀವು ಡೈರೆಕ್ಟಾಗಿ ಸಕ್ಕರೆ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೋದು, ಬಟ್ ಈ ಥರ ಹಾಕೋದ್ರಿಂದ ಕೇಕ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು 1/4 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಕುದಿಸ್ಕೊಳ್ಬೇಕು. ಇದೆಲ್ಲ ಈ ರೀತಿ ಕುದ್ದು ಆದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು. ಕಂಪ್ಲೀಟಾಗಿ ತಣ್ಣಗಾಗೋದು ಬೇಡ, ಕಂಪ್ಲೀಟಾಗಿ ಬಿಸಿ ಇರೋದು ಬೇಡ, ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಬೇಕು. ಅಷ್ಟು ಆದಮೇಲೆ ನಾವು ಏನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಸೋಕ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾನೇನೇ ಒಂದು 2 ಗಂಟೆ ಇದನ್ನು ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಸೋಕ್ ಮಾಡಿ ಇಟ್ಕೊಂಡ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ 1 ಗಂಟೆ ಆದರೂ ಅದನ್ನು ಸೋಕ್ ಮಾಡಿ ಇಟ್ಕೊಳ್ಳಿ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಾಡ್ಕೊಂಡಿರೋ ಕ್ಯಾರಮೆಲ್ಲು ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸಿಗೆಲ್ಲ ನೀಟಾಗಿ ಹೊಂದ್ಕೊಳ್ಬೇಕು. ಅಷ್ಟೊತ್ತು ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಅದನ್ನು ಸೈಡಲ್ಲಿ ಎತ್ತಿ ಇಟ್ಕೊಂಡು ನಾನೀಗ ಕೇಕ್ ಮಾಡೋಕ್ಕೆ ಒಂದು ಮೋಲ್ಡ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಹಾರ್ಟ್ ಶೇಪಲ್ಲಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ತೊಗೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಈ ಥರ ಇಲ್ಲ ಅಂದರೆ ಮನೆಯಲ್ಲೇ ಇರೋ ಪಾತ್ರೆಗಳನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಎಲಿಮೆಂಟ್ ಪಾತ್ರೆಗಳೆಲ್ಲ ಇರುತ್ತಲ್ಲ ಅದರಿಂದನೂ ಸಹ ಮಾಡ್ಕೊಳ್ಬೋದು. ಇದಕ್ಕೆ ನಾನೀಗ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊತೀನಿ. ಈ ಥರ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡೋದ್ರಿಂದ ಕೇಕು ಕೆಳಗಡೆ ಕಚ್ಕೊಳ್ಳೋದಿಲ್ಲ. ನೋಡಿ, ಈಗ ನಾನು ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿ ಇದಕ್ಕೆ ಒಂದು ಬಟರ್ ಪೇಪರ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಹೇಳಿದರೆ ನೀವು ಮೈದಾ ಹಿಟ್ಟನ್ನೇ ಅದರ ಮೇಲೆ ಉದುರಿಸ್ಕೊಳ್ಬೋದು. ಇದರಿಂದನೂ ಕೇಕ್ ಕೆಳಗಡೆ ಕಚ್ಕೊಳ್ಳೋದಿಲ್ಲ. ಇಲ್ಲ ನಿಮ್ಮ ಹತ್ರ ಬಟರ್ ಪೇಪರ್ ಇದೆ ಅಂದರೆ ಈ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಇದನ್ನು ನಾನು ಸೈಡಲ್ಲಿ ಎತ್ತಿ ಇಟ್ಕೊತೀನಿ. ನಾವೀಗ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ನಾವು ಪೌಡ್ರ್ಗಳನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಅದನ್ನು ಜರಡಿ ಮಾಡ್ಕೊತೀನಿ. ನೀವು ಜರಡಿ ಮಾಡದೆ ಡೈರೆಕ್ಟಾಗಿ ಯಾವುದೇ ಹಿಟ್ಟನ್ನು ಹಾಕ್ಕೊಳಕ್ಕೆ ಹೋಗಬೇಡಿ, ಅದು ಗಂಟುಗಳಾಗತ್ತೆ. ಈ ರೀತಿಯಲ್ಲಿ ನೀವು ನೀಟಾಗಿ ಜರಡಿ ಮಾಡಿನೇ ಯೂಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ 1/4 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕೋಕೋ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಕೋದ್ರಿಂದ ಕಲರ್ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಅಷ್ಟೇ, ಮತ್ತು ಟೇಸ್ಟ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಡ ಅಂತಿದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ, ಚಕ್ಕೆ, ಲವಂಗ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ
ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಒಂದೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಬೇಡ, ಜಸ್ಟ್ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲದನ್ನು ನೀಟಾಗಿ ಜರಡಿ ಮಾಡ್ಕೊಳ್ಳಿ. ಈ ಥರ ಜರಡಿ ಮಾಡ್ಕೊಳ್ಳೋದ್ರಿಂದ ಕೇಕು ತುಂಬಾ ಸಾಫ್ಟಾಗಿ ಬರುತ್ತೆ, ಎಲ್ಲೂ ಗಂಟುಗಳಾಗೋದಿಲ್ಲ. ನೋಡಿ, ಈ ರೀತಿ ಏಲಕ್ಕಿ ಸಿಪ್ಪೆಗಳು ಮತ್ತು ಈ ಥರ ಸಣ್ಣ ಸಣ್ಣ ಗಂಟುಗಳಿದೆಯಲ್ಲ, ಇದನ್ನೆಲ್ಲ ಹಾಕ್ಕೊಳ್ಬಾರ್ದು. ಹಾಗಾಗಿ ನೀವು ಜರಡಿ ಮಾಡಿ ಯೂಸ್ ಮಾಡ್ಕೊಳ್ಳಿ. ನಾವೀಗ ಹಾಕಿರೋದೆಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳುವಾಗ ಒಂದೇ ಪೊಸಿಷನಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನಾವು ಈ ಕಟ್ ಆ್ಯಂಡ್ ಫೋಲ್ಡಿಂಗ್ ಮಿಕ್ಸ್ ಮಾಡ್ತೀವಲ್ಲ, ಆ ರೀತಿ ಮೆಥಡಲ್ಲೇ ನೀವು ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ 1/4 ಕಪ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಅಡುಗೆ ಎಣ್ಣೆ ಬದಲಿಗೆ ಬಟರ್ನಾದ್ರು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಅದಕ್ಕೆ 1 ಸಣ್ಣ ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನ್ ಆಗೋಷ್ಟು ವಿನೆಗರು. ಇದನ್ನೆಲ್ಲ ಹಾಕ್ಕೊಂಡು ಮತ್ತೆ ಪುನಃ ಸೇಮ್ ಕಟ್ ಆ್ಯಂಡ್ ಫೋಲ್ಡ್ ಅಂತಾರಲ್ಲ, ಅದೇ ಮೆಥಡಲ್ಲಿ ಈ ರೀತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬೇರೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇಷ್ಟು ಹದಕ್ಕಿರಬೇಕು. ಕೇಕು ತುಂಬಾ ಲಿಕ್ವಿಡ್ ಆಗಿನೂ ಇರಬಾರ್ದು, ಹಾಗೆ ತುಂಬ ಗಟ್ಟಿ ಅಂತಲೂ ಅನಿಸ್ಬಾರ್ದು. ನಿಮಗೆ ತುಂಬ ಲಿಕ್ವಿಡ್ ಅಂತ ಅನಿಸಿದರೆ ಸ್ವಲ್ಪ ಮೈದಾನ ಹಾಕ್ಕೊಳ್ಳಿ. ಹಾಗೆ ತುಂಬ ಗಟ್ಟಿ ಅಂತ ಅನಿಸಿದರೆ ಒಂದು 2 ಸ್ಪೂನು ಹಾಲನ್ನ ಹಾಕ್ಕೊಂಡು ನೀವು ಬ್ಯಾಟರ್ನ ಈ ಹದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಏನು ಬಟರ್ ಪೇಪರ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಇದನ್ನು ಕಂಪ್ಲೀಟಾಗಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀವು ಅದನ್ನು ಟ್ಯಾಪ್ ಮಾಡ್ಕೊಳ್ಬೇಕು. 1-2 ಸಲ ಆದರೂ ಅದನ್ನು ಕೆಳಗಡೆ ಟ್ಯಾಪ್ ಮಾಡ್ಕೊಳ್ಳಿ. ಆವಾಗ ಅದು ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಕಂಪ್ಲೀಟಾಗಿ ಹಾಕಬೇಡಿ, ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅಲ್ಲಾಂದರೆ ಫುಲ್ ಉಬ್ಬಿ ಹೊರಗಡೆ ಬರುತ್ತೆ. ಇಷ್ಟು ಹಾಕ್ಕೊಂಡು ಅದನ್ನು ರೆಡಿ ಮಾಡಿ ಎತ್ತಿ ಇಟ್ಕೊಳ್ಳಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳುವಾಗ ಈ ಕಡೆಯಲ್ಲಿ ಒಂದು ಪಾತ್ರನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ರೀತಿ ಪಾತ್ರನ ತೊಗೊಳ್ಬೋದು, ಕುಕ್ಕರ್ನಾದರೂ ತೊಗೊಳ್ಬೋದು ಅಥವಾ ಈ ಥರದ ಪಾತ್ರೆಗಳನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಒಂದು 15 ನಿಮಿಷ ಮುಂಚೆನೇ ಒಂದು ಮುಚ್ಚಳನ ಮುಚ್ಚಿ ಚೆನ್ನಾಗಿ ಹೀಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಕೆಳಗಡೆಯಲ್ಲಿ ಈ ಥರದ ಒಂದು ಪಾತ್ರನ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಇಡೋಕೆ ಹೋಗಬೇಡಿ. ಈ ಥರದ ಒಂದು ಪಾತ್ರನ ಇಟ್ಟು ಅದ್ರ ಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಇದನ್ನೆಲ್ಲ ಹಾಕ್ಕೊಂಡು ಒಂದು 45 ನಿಮಿಷ ಅದನ್ನು ಬೇಯಿಸ್ಕೊಳ್ಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನ ಬೇಯಿಸ್ಕೊಳ್ಳಿ. ಈ ರೀತಿಯಲ್ಲಿ ಹೋಲ್ಗಳಿದ್ದರೆ ಅದನ್ನು ಕ್ಲೋಸ್ ಮಾಡಬೇಕು. ನಾನಿಲ್ಲಿ ನೋಡಿ, ಈ ರೀತಿ ಹೋಲ್ ಇದೆಯಲ್ಲ, ಇದನ್ನು ನಾನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಒಂದು ಡಬಲ್ ಸೈಡ್ ಗಮ್ ಟೇಪ್ ಇದೆ, ಅದನ್ನು ಹಾಕಿ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊತೀನಿ. ಯಾವ ಕಡೆಯಿಂದನೂ ಗಾಳಿ ಹೋಗಬಾರ್ದು. ಅದನ್ನು ಫುಲ್ ಕ್ಲೋಸ್ ಮಾಡಿ ನಾನು ಒಂದು 25 ನಿಮಿಷ ಬೇಯಿಸ್ಕೊತೀನಿ. 25 ನಿಮಿಷ ಆದಮೇಲೆ ಒಂದು ಅರ್ಧ ಬೆಂದಿರುತ್ತೆ. ಅದಾದಮೇಲೆ ನಾನು ಕೇಕ್ ಮೇಲ್ಗಡೆ ಸ್ವಲ್ಪ ಡೆಕೋರೇಷನಿಗೆ ಉಳಿದಿರೋ ಅಂಥ ಫ್ರೂಟ್ಸ್ಗಳನ್ನು, ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಡೆಕೋರೇಷನ್ ಮಾಡ್ಕೊತೀನಿ. ನೀವು ಮುಂಚೆನೇ ಹಾಕಿದರೆ ಅದು ಉಬ್ಬಿಕೊಳ್ಳುವಾಗ ಈ ಡ್ರೈ ನಟ್ಸು ಮತ್ತು ಫ್ರೂಟ್ಸ್ಗಳೆಲ್ಲ ಒಳಗಡೆ ಸೇರಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 25 ನಿಮಿಷ ಬೇಯಿಸ್ಬಿಟ್ಟು ಅದ್ರ ಮೇಲೆ ಡೆಕೋರೇಷನ್ ಮಾಡಿ ಮತ್ತೆ ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ. ಇವು ಕೆಲವ್ರದ್ದು ಗ್ಯಾಸ್ ಫ್ಲೇಮು ತುಂಬಾ ಸ್ಟ್ರಾಂಗ್ ಆಗಿರೋದಿಲ್ಲ, ಅಂಥವರಿಗೆಲ್ಲ 1 ಅವರ್ ಬೇಕಾಗತ್ತೆ. ನೀವು ನೋಡ್ಕೊಳ್ಳಿ, ಒಂದು 45 ನಿಮಿಷ ಆದಮೇಲೆ ಒಂದು ಸಣ್ಣ ಸ್ಟಿಕ್ಕು ತಗೊಂಡು ಅಥವಾ ಚಾಕುವಿಂದ ಮಧ್ಯದಲ್ಲಿ ಈ ರೀತಿ ಹಾಕಿ ನೋಡಿ. ಈ ರೀತಿ ಹಾಕಿದಾಗ ಅದು ಅಂಟುಕೊಳ್ಬಾರ್ದು. ಕಂಪ್ಲೀಟಾಗಿ ಬಿಟ್ಕೊಂಡಿದ್ರೆ ಇದು ಬೆಂದಿದೆ ಅಂತ ನೋಡಿ, ಎಲ್ಲೂ ತಾಗ್ತಾ ಇಲ್ಲ, ಇದು ಕಂಪ್ಲೀಟಾಗಿ ಬೆಂದಿದೆ. ಇವಾಗ ಇದನ್ನು ಒಂದು ಸೈಡಲ್ಲಿ ತೆಗೆದಿಟ್ಟು 1 ಅವರು ಕಂಪ್ಲೀಟಾಗಿ ಅದು ಕೂಲ್ ಆಗಲಿಕ್ಕೆ ಬಿಟ್ಬಿಡಬೇಕು. ನೀವು ಕೂಲ್ ಆಗೋಕ್ಕೆ ಬಿಡುವಾಗ ಅದನ್ನ ಹಾಗೆ ಬಿಡಬಾರ್ದು, ಒಂದು ಬಟ್ಟೆಯಿಂದ ಈ ರೀತಿಯಲ್ಲಿ ಕ್ಲೋಸ್ ಮಾಡಿ ಬಿಡಿ. ಇಲ್ಲಾಂದರೆ ಮೇಲ್ಗಡೆ ಪೋರ್ಷನ್ನು ತುಂಬ ಗಟ್ಟಿಯಾಗತ್ತೆ. ನೀವು ಈ ರೀತಿ ಬಟ್ಟೆ ಹಾಕೋದ್ರಿಂದ ಒಳಗಡೆ ಸ್ಪಾಂಜಿಯಾಗಿ ಹಾಗೆ ಸಾಫ್ಟಾಗಿ ಇರುತ್ತೆ. ಇವಾಗ ನೋಡಿ, ಕಂಪ್ಲೀಟಾಗಿ ಕೂಲ್ ಆಗಿದೆ. ನಾನು 1.5 ಅವರ್ ಹಾಗೆ ಬಿಟ್ಟಿದ್ದೆ. ಇವಾಗ ಇದನ್ನು ತೆಗೆದು ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ, ಬೇಕ್ರಿಯಲ್ಲಿ ಸಿಗುವಂತಹ ಕೇಕ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಸಲ ಕ್ರಿಸ್ಮಸ್ಸಿಗೆ ಮನೆಯಲ್ಲೇ ಕೇಕ್ ಮಾಡ್ಕೊಳ್ಳಿ. ಹಾಗೆ ನಾನು ಇವತ್ತು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.